ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭವ್ಯಶ್ರೀ 999. ಇವತ್ತಿನ ವಿಡಿಯೋ ಸೀಸನಲ್ ಹಿತ್ಕಿನ ಬೇಳೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಅರ್ಧ kg ಕುಟ್ಟಿಟ್ಕೊಂಡಿರೋ ಬೆಲ್ಲ, 1 ಚಿಪ್ಪಷ್ಟು ಹಸಿ ಕೊಬ್ಬರಿ, 4 ಏಲಕ್ಕಿ ಪೌಡರ್ ಮಾಡ್ಕೋಬೇಕು, 1 kg ಹಿತ್ಕಿನ ಬೇಳೆ ತೊಳೆದು ಇಟ್ಕೊಂಡಿರೋದು. ಹಿತ್ಕಿನ ಬೇಳೆ ಹೇಗೆ ಮಾಡೋದು ಅಂದರೆ, ಅವರೆಕಾಳು ಇರುತ್ತಲ್ಲ ಅದನ್ನು 4 ಅವರ್ ಅಥವಾ 5 ಅವರ್ ನೆನೆಸಿಟ್ರೆ ಆರಾಮಾಗಿ ಅದರದ್ದು ಒಟ್ಟು ಈಚೆ ಬರುತ್ತೆ, ಈಚೆ ತೆಗಿಬೋದು. ಅದೇ ಹಿತ್ಕಿನ ಬೇಳೆ ಆಗುತ್ತೆ. ಆಗ ಈಗ ಒಂದು ಪಾತ್ರೆಗೆ 4 ಗ್ಲಾಸಷ್ಟು ನೀರು ಹಾಕ್ಕೋಬೇಕು, ದೊಡ್ಡ ಗ್ಲಾಸು ಹಾಕ್ಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಡೋಣ. ನೋಡಿ, ಬಬಲ್ಸ್ ಬಂದಿದೆ. ಇದಕ್ಕೆ ಇದಕ್ಕಿರ್ತೀವಲ್ವ ಅವರೆಕಾಳು, ಅದನ್ನು ಹಾಕ್ಕೋಬೇಕು. ಇದು ಸ್ವಲ್ಪ ಬೇಯಕ್ಕೆ ಸ್ಟಾರ್ಟ್ ಆಗುತ್ತೆ ಅವರೆಕಾಳು. ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಯಾಕೆ ಹಾಕ್ತಾರೆ ಅಂದರೆ, ಹಿತ್ಕಿನ ಬೇಳೆ ಸ್ವಲ್ಪ ಬೇಗ ಬೇಯಲಿ ಅಂತ ಅಷ್ಟೇ. ಇದು ಹಿತ್ಕಿನ ಬೇಳೆ ಒಂದು 15 ನಿಮಿಷ ಆದರೂ ಬೇಕೇ ಬೇಕು ಬೇಯೋದಕ್ಕೆ. ಕುದೀತಾ ಇದೆ ನೋಡಿ. ಕಲಿಸ್ಕೋತಾ ಇರ್ತೀವಿ. ಈಗ ನೋಡಿ, ನೋಡಿದ್ರೇ ಗೊತ್ತಾಗುತ್ತೆ ಇನ್ನು ಬೇಯಬೇಕು. ಬೇಕು ಅಂದರೆ ಕೈಯಲ್ಲಿ ತಗೊಂಡು ನೋಡ್ಬೋದು. ಪೀಸ್ ಆಗಬೇಕು, ಸ್ವಲ್ಪ ಪೌಡರ್ ಚೆನ್ನಾಗಿ ಪೀಸ್ ಆಗಿದೆ ಅಂದರೆ ಬೆಂದಿದೆ ಅಂತ ಅರ್ಥ. ಹಾಗೆ ಮುಟ್ಕೊಳ್ಳೋಕೆ ಹೋಗಬೇಡಿ, ಬಿಸಿ ಇರುತ್ತೆ. ಮುಕ್ಕಾಲು ಭಾಗ ಬೆಂದ ಮೇಲೆ ಇದಕ್ಕೆ ಹಸಿ ಕೊಬ್ಬರಿ ತುರಿದಿಟ್ಕೊಂಡಿರ್ತೀವಲ್ಲ, ಕೊಬ್ಬರಿ ಮತ್ತು ಏಲಕ್ಕಿ ಪುಡಿ ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಕುದಿದ ಮೇಲೆ ಇದಕ್ಕೆ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅರ್ಧ kg ಬೆಲ್ಲ, ಅದನ್ನು ಹಾಕ್ಬಿಡೋಣ. ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಬೆಲ್ಲ ಕರ್ಗೋವರೆಗೂ ಇದನ್ನು ಇಟ್ಟರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬಾಯಿಗೆ ಬೆಲ್ಲ ಗಡ್ಡೆ ಥರನೇ ಹಂಗೆ ಸಿಗ್ತಾ ಇರುತ್ತೆ. ಇದಕ್ಕೆ ಬೇಕಾದ್ರೆ ನೀವು ತುಪ್ಪನ ಹಾಕ್ಕೋಬೋದು, ದ್ರಾಕ್ಷಿ ಗೋಡಂಬಿ ಹಾಕ್ಕೋಬೋದು. ಈಗ ಪಾಯಸ ತಿನ್ನೋದಕ್ಕೆ ರೆಡಿ. ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿ ನನಗೆ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.